ಇಲ್ಲ. ಬಹುಶಃ ನೀವು ನನ್ನ ಹೃದಯದ ಪ್ರಿಯತಮನಾದ ಅರವಿಂದನೇ ಇರಬೇಕು. ಹೌದು, ನನ್ನಲ್ಲೇ ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಹೃದಯ ಮಿಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ನನ್ನ ಅರವಿಂದ್ ಅಂತ. ಈ ದೇಹದ ಅಂಗಾಂಗವನ್ನ ಮುಟ್ಟೋ ಹಕ್ಕು ನಿಮ್ಮೊಬ್ಬರನ್ನ ಬಿಟ್ಟು ಮತ್ತಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಹೌದೇ? ಹಾ ಅಂಬಿಕಾ, ಅರ್ಜೆಂಟ್ ಬರಬೇಕು ಅಂತ ಹೇಳಿದೆಯಲ್ಲ, ಯಾಕೆ ಯಾಕೆ ಅಂತ ಕೇಳ್ತಿರಲ್ಲ ನೀವು. ನಮ್ಮ ಮದುವೆ ಇನ್ನು ಸ್ವಲ್ಪ ದಿವಸಗಳಲ್ಲೇ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆ ಅಂತೆ. ನಾನು ಇವತ್ತೇ ಊರಿಗೆ ಬರಬೇಕು ಅಂತ ನನ್ನ ತಂದೆಯವರು ಕಾಗದ ಬರೆದಿದ್ದಾರೆ. ನಾನು ನಮ್ಮ ಧರ್ಮಪುರಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಮನಸ್ಸು ಯಾಕೋ ತಳಮಳವಾಗ್ತಾ ಇದೆ. ಯಾಕೆ ಯಾಕೆ ಅಷ್ಟೊಂದು ಭಯ? ನಮ್ಮ ಮದುವೆ ಆಗುವವರೆಗೂ ಮಾತ್ರ ನೀನು ನಿಮ್ಮ ಮನೆಯಲ್ಲಿ ಇರ್ತೀಯ. ಮದುವೆ ಆದಮೇಲೆ ನಮ್ಮ ಮನೆಗೆ ಬರ್ತೀಯ. ಆಗ ದಿನಂಪ್ರತಿ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡ್ತಾ ಇರಬಹುದು. ಏನಿದ್ರು ಇನ್ನು 15-20 ದಿವಸ ಮಾತ್ರ ಅಷ್ಟೇ. ಅರವಿಂದ್, 15 ದಿವಸವಲ್ಲ, 15 ನಿಮಿಷ ನಿಮ್ಮನ್ನ ಬಿಟ್ಟಿರ್ಬೇಕಾದ್ರೆ ನನ್ನ ಮನಸ್ಸು ಏನೇನು ಹೇಳ್ತಾ ಇದೆ. ಅಂಬಿಕಾ, ಆಕಸ್ಮಿಕವಾಗಿ ಇವತ್ತೇ ನಾನು ಸತ್ತು ಹೋದ್ರೆ? ದಯವಿಟ್ಟು ಅಂತ ಮಾತನಾಡಿ ಬಿಟ್ಟು ಅಡ್ಡಿ. ನೀವು ಸತ್ತು ಹೋದ್ರೆ ನಾನು ಬದುಕುಳಿತೀನಿ? ಖಂಡಿತ ಇಲ್ಲ. ನಿಮ್ಮ ಸಾವಿನ ಮಾನಸಿಕ ಕೊರಗಿನಲ್ಲಿ ಕೊರಗಿ ಕೊರಗಿ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ. ಇಲ್ಲ, ನಿಮ್ಮ ಸಾವಿನ ಕ್ಷಣವೇ ನಾನು ವಿಷ ತೆಗೆದುಕೊಂಡು ಸಾಯ್ತೀನಿ. ಅಂಬಿಕಾ! ಹೌದು ಅರವಿಂದ್, ಹೆಣ್ಣಿಗೆ 10 ಹಲವಾರು ಆಶೆಗಳಿರಬಹುದು. ಆದರೆ ಒಂದು ಹೆಣ್ಣು ಒಬ್ಬನಿಗೆ ಮಾತ್ರ ಹೃದಯಪೂರ್ವಕವಾಗಿ ತನ್ನ ಮನಸ್ಸನ್ನು ಕೊಟ್ಟಿರ್ತಾಳೆ. ಅವಳಿಂದ ದೂರವಾದಾಗ ಆ ಹೆಣ್ಣು ಬದುಕಿ ಸತ್ತಂತೆ ಸರಿ. ನೀರಿಲ್ಲದೆ ನಾನು ಬದುಕಿದ್ರೆ ನೀರಿಲ್ಲದೆ ಮೀನು ಬದುಕಿದಂತಾಗುತ್ತೆ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯವೇ ಇಲ್ಲ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವು ಬದುಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ಯಾಕಂದ್ರೆ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ಆ ಭಗವಂತ ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ನಮ್ಮ ಇಷ್ಟದಂತೆ ನಡೆದು ಹೋಗ್ತಾ ಇದೆ ಅಷ್ಟೇ. ಅರವಿಂದ್, ನನಗೆ ತುಂಬಾ ಹೊತ್ತಾಯ್ತು. ಬಸ್ಸಿಗೆ ಟೈಮ್ ಆಗ್ತಾ ಇದೆ. ನಾನಿನ್ನು ಹೋಗ್ಲೆ? ಹಾ ಅರವಿಂದ್, ನಮ್ಮ ಮದುವೆಗೆ ನಿಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಬರ್ತಾರೆ? ನಾನಂತೂ ಬರಲೇಬೇಕಲ್ಲ ಕಣೆ. ಹೌದು, ಮತ್ತೆ ನೀವಿಲ್ದೆ ನಾನು ಒಬ್ಳೆ ಮದುವೆ ಮಾಡ್ಕೊಳ್ಳ? ಹೌದಲ್ವೇ? ಹಾ ನೋಡಮ್ಮಕ್ಕ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ಆಮೇಲೆ ನಮ್ಮ ಕಪ್ಪಲಗುದ್ದಿ ಸಂಗೀತ ಬಳಗ, ಆಮೇಲೆ ಈ ಕಣ್ಣೊಳೆ ಡ್ರಾಮಾ ಸೀನ್ಸ್ದವರು, ಊರಿನ ಗಣ್ಯಮಾನ್ಯರು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ನೇರವಾಗಿ ನಿಮ್ಮ ಊರ ಮುಂದಗಡೆ ಇರೋ ಕಾಳಸಿದ್ದೇಶ್ವರ ಗುಡಿಗೆ ಬಂದು ಬಿಡುತ್ತಿದ್ದೇವೆ. ಗುಡಿಗೆ ಬಂದು ನಮ್ಮ ಮದುವೆ ಆದ ತಕ್ಷಣ ನಿನ್ನ ಹನಿಮೂನ್ ಮೀನ್ಸ್ ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ ಚಿನ್ನ. ಹೌದಾ? ಹಾ, ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗೋ ಸ್ಥಳ ಯಾವುದು? ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಯಾಕಂದ್ರೆ ಬಯಲು ಸೀಮೆಯ ನಿಸರ್ಗದ ವನರಾಶಿಯ ಸೊಬಗು, ಆ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ನದಿಯ ಜುಳುಜುಳು ನಾದ, ಆ ನಾದದ ಅಲೆಗಳ ಮೇಲೆ ಹರಡುವ ಸೂರ್ಯನ ಕೆಂಬಣ್ಣದ ಕಿರಣಗಳು, ಆ ಕಿರಣಗಳ ಮೇಲೆ ಹಾರಾಡುವ ಹಕ್ಕಿಗಳ ಹಾರಾಟ, ಮಧುರವಾಣಿ ಕೇಳುವ ಕೋಗಿಲೆಯ ಇಂಪಾದ ಧ್ವನಿ, ಇಷ್ಟೊಂದು ರಮ್ಯವಾಗಿರುವ ಆ ಸಮಯದಲ್ಲಿ ನಾವಿಬ್ಬರು ನದಿಯ ದಂಡೆಯ ಮೇಲೆ ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ನಮ್ಮ ತೊಳತೆಕೆಯಲ್ಲಿ ತಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ವಾ, ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುವುದು ಅಂಬಿಕಾ. ಅಂತೂ ನಿಮ್ಮ ಆಸೆ ಬಹು ಬೇಗನೆ ಕೈಗೂಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾ, ಏನ್ ಕೊಡಬೇಕು ಅಂತ ಕೇಳ್ತಾನೆ ಇಲ್ಲ, ಕೇಳು. ಸರಿ, ಏನ್ ಕೊಡ್ಬೇಕು ನಿಮ್ಗೆ? ಹಾ ನೋಡಂಬಿಕಾ, ನನಗೇನು ಬೇಡ.
ನೀನು ಬರುವವರೆಗೆ ನಾನು ಸಮಾಧಾನ ಆಗುವ ಹಾಗೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗುವಷ್ಟೇ ಸಾಕು. ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಅಂಬಿಕಾ ನೇರವಾಗಿ ಕಾಡಸಿದ್ದೇಶ್ವರ ಗುಡಿ. ಆಯ್ತು ಅರವಿಂದ್, ಬಾಯ್ ಬಾಯ್.